ಸೊ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. SL ಕ್ರಿಯೇಷನ್ಸ್ಗೆ ಸ್ವಾಗತ. ಸೊ ಇವತ್ತು ಒಬ್ಬರು ಕಸ್ಟಮರ್ದು ಬ್ಲೌಸ್ ಮಾರ್ಕಿಂಗ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ಯಾವತ್ತು ಒಬ್ಬ ಫುಲ್ ಲೆಂತು ಫಸ್ಟು ತೊಗೋಬೇಕು. ಫುಲ್ ಲೆಂತು 13 ಕಾಲಿದೆ. ಸೊ ಆಮೇಲೆ ಇಲ್ಲಿಂದ ಇಲ್ಲಿಗೆ ಬ್ಯಾಕ್ ನೆಕ್ ಬಿಡ್ತನ್ನ ನೀವು ತೊಗೋಬೇಕಾಗುತ್ತೆ. ಸೊ 6 ಮುಕ್ಕಾಲಿದೆ. ಓಕೆನಾ. ಫಸ್ಟು ನಾನು ಫುಲ್ ಲೆಂತ್ ಮತ್ತು ಬ್ಯಾಕ್ ಬಿಡ್ತನ್ನ ಮಾರ್ಕ್ ಮಾಡ್ಕೊತೀನಿ. ಬಾರ್ಡ್ರ್ ಬಿಟ್ ಮಾಡೋದಾ? ಬ್ಯಾಕ್ ಬಾರ್ಡ್ರ್ ಬಿಡೋದಾ? ಸೊ ಇಲ್ಲಿ ನಾನು ಬಾರ್ಡರ್ ಬಿಟ್ಟು ನಾನು ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ನಾನು ಬಾರ್ಡರ್ ಬಿಟ್ಟು ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಕೆಲವೊಂದು ಸತಿ ಕಸ್ಟಮರ್ದು ನೀಡ್ಸ್ ನೋಡಬೇಕಾಗುತ್ತೆ. ಅವರು ಬಾರ್ಡರ್ ಬಿಟ್ಟು ಮಾಡಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಬಾರ್ಡರ್ ಬಿಟ್ಟು ಮಾಡ್ತಾಯಿದ್ದೀನಿ. ಬಾರ್ಡರಿಂದ ಇಲ್ಲಿಂದ ಒಂದು ಇಂಚು ಇಲ್ಲ 3/4 ಇಂಚಿನ ಬಾರ್ಡರ್ ಬಿಟ್ಟು 1 ಇಂಚು ಇಲ್ಲ 3/4 ಇಂಚು ಬಿಡಬೇಕಾಗುತ್ತೆ ಮೇಲ್ಗಡೆಗೆ. ಸೊ ಇಲ್ಲಿಂದ ನಾನು 13/4 ಇಂಚ್ ತೊಗೊಂಡಿದ್ದೀನಿ. ಫುಲ್ ಲೆಂತು ಬ್ಲೌಸ್ ಫುಲ್ ಲೆಂತ್ ಬರುತ್ತೆ 13/4. ಓಕೆನಾ. ಅದಾದಮೇಲೆ ಇಲ್ಲಿ ಒಂದು ಲೈನ್ ಹಾಕ್ಕೊಳ್ಳಿ. ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ನಾನು 3/4 ಇಂಚ್ ತೊಗೊತಾ ಇದ್ದೀನಿ. ಓಕೆನಾ. ಸೊ ಬಿಡ್ತು ಅಂದರೆ ನೆಕ್ ಲೆಂತ್ ಬಂದು ಇಲ್ಲಿಂದ ಇಲ್ಲಿಗೆ ಯಾವತ್ತೂ ತೊಗೊಳಕ್ಕೆ ಹೋಗ್ಬಿಡಿ. ನೀವು ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡ್ಕೊಳ್ಳಿ. ಸೊ ನಾನು ಯಾವತ್ತು ಇಲ್ಲಿಂದ ತೊಗೊಳೋದಿಲ್ಲ. ಬ್ಯಾಕ್ ಲೆಂತ್ ಬಿಡ್ತು. ಓಕೆನಾ. ಬ್ಯಾಕ್ ನೆಕ್ ಬಿಡ್ತು ನಾನು ಇಲ್ಲಿಂದ ಯಾವತ್ತೂ ತೊಗೊಳೋದಿಲ್ಲ. ಸೊ ಇಲ್ಲಿಂದ ಮಾರ್ಕ್ ಮಾಡ್ಕೊತೀನಿ. ಇಲ್ಲಿ ಏನು ಫುಲ್ ಲೆಂತ್ ಇದೆಯಲ್ವಾ, ಫುಲ್ ಲೆಂತಿಂದ ಬಿಟ್ಟು ಇಲ್ಲಿ ಮೇಲ್ಗಡೆ ಹಿಂಗೆ ಮಾರ್ಕ್ ಮಾಡ್ಕೊತೀನಿ. ಸೊ ಇದು 4.5 ಇಂಚ್ ಇದೆ. ಓಕೆನಾ. ಸೊ ನಾನು ಇಲ್ಲಿ ಕೆಳಗಡೆಯಿಂದ 4.5 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. 4.5 ಇಂಚ್ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಬ್ಯಾಕ್ ಲೆಂತ್ ಬಿಡ್ತು ನಮಗೆ ಸಿಗುತ್ತೆ, ಈಸಿಯಾಗಿ ಸಿಗುತ್ತೆ. ಅದು ಬಿಗಿನರ್ಸ್ಗೆ ಇದು ತುಂಬ ಈಸಿ. ಹೌದು, ಬಿಗಿನರ್ಸ್ಗೆ ಇದು ತುಂಬ ಅನುಕೂಲ ಆ್ಯಕ್ಚುಲಿ. ಓಕೆನಾ. ನೆಕ್ಸ್ಟು ಇಲ್ಲೊಂದು ಲೈನ್ ಹಾಕ್ಕೊಳ್ಳಿ, ಇದಕ್ಕೂ ಒಂದು ಲೈನ್. ಸೊ ಅವರು ರೌಂಡ್ ನೆಕ್ಕೆ ಹೇಳಿರೋದ್ರಿಂದ ನಾನು ರೌಂಡ್ ನೆಕ್ಕು ಮಾರ್ಕ್ ಮಾಡ್ತಾ ಇದ್ದೀನಿ. ಡೈರೆಕ್ಟಾಗಿ ಹಿಂಗಾದರೂ ಮಾಡ್ಬೋದು, ಇಲ್ಲ ಅಂದರೆ ನಿಮಗೆ ಫ್ರೆಂಚ್ ಕರ್ವ್ ಅಂತ ಸಿಗುತ್ತೆ ಬಿಗಿನರ್ಸ್ಗೆ. ಓಕೆನಾ. ಸೊ ನೋಡಿ, ಇದು ಫ್ರೆಂಚ್ ಕರ್ವ್ ಅಂತ ಸಿಗುತ್ತೆ. ಇದನ್ನು ನೀವು ಬಿಗಿನರ್ಸ್ ಆ್ಯಕ್ಚುಲಿ. ಸೊ ಇದನ್ನು ಯೂಸ್ ಮಾಡೋದ್ರಿಂದ ಅನುಕೂಲ ಆಗುತ್ತೆ ನಿಮಗೆ. ಇದು ಕರೆಕ್ಟಾಗಿ ಒಂದು ಇಂಚ್ ಬಿಟ್ಟು ಮೇಲ್ಗಡೆಗೆ ಕರೆಕ್ಟಾಗಿ ನಿಮಗೆ ಇದೊಂದು ರೌಂಡ್ ಶೇಪು ಕರೆಕ್ಟಾಗಿ ನಿಮಗೆ ಸಿಗುತ್ತೆ. ಸೊ ಇದು ಫ್ರೆಂಚ್ ಕರ್ವ್ ಅಂತ ನಿಮಗೆ ಎಲ್ಲ ಟೈಲರಿಂಗ್ ಶಾಪ್ಸಲ್ಲೂ ನಿಮಗೆ ಸಿಗುತ್ತೆ. ಇದು ಹೆಸರು ಫ್ರೆಂಚ್ ಕರ್ವ್ ಅಂತ. ಓಕೆನಾ. ಸೊ ಅದಾದಮೇಲೆ ಇಲ್ಲಿಂದ ನಾನು ಮಾಮೂಲಿ 2.5 ಇಂಚ್ ತೊಗೊತೀನಿ. ಸೊ ಅದಾದಮೇಲೆ ನೆಕ್ಸ್ಟು ಇಲ್ಲಿ ಹೆಂಗೆ ಮಾರ್ಕ್ ಮಾಡಿದ್ದೀರೋ ಈ ಕಡೆನೂ ಮಾರ್ಕ್ ಮಾಡ್ಕೊಳ್ಳಿ. ನಾನು ತೋರಿಸ್ತಾ ಇರೋದು ಮಿಷಿನ್ ಎಂಬ್ರಾಯ್ಡ್ರಿಗೆ ಅಥವಾ ಹ್ಯಾರಿ ವರ್ಕ್ಗೆ ಹೆಂಗೆ ಮಾಡ್ತಿರೋ ಸೊ ಅದೇ ಥರನೇ ಹ್ಯಾರಿ ವರ್ಕ್ಗೂ ಸಹ ಹಿಂಗೆ ಬರುತ್ತೆ, ಮಿಷಿನ್ ವರ್ಕ್ಗೂ ಸಹ ಹಿಂಗೆ ಬರುತ್ತೆ, ಮಿಷಿನ್ ಎಂಬ್ರಾಯ್ಡ್ರಿಗೂ ಸಹ ಹಿಂಗೆ ಬರುತ್ತೆ, ಹ್ಯಾರಿ ವರ್ಕ್ಗೂ ಸಹ ಹಿಂಗೆ ಬರುತ್ತೆ. ನೀವು ಯಾವ ಥರ ಬೇಕಾದರೂ ಹ್ಯಾರಿ ವರ್ಕ್ಗಾದರೂ ಯೂಸ್ ಮಾಡ್ಬೋದು ಅಥವಾ ಮಿಷಿನ್ ವರ್ಕ್ಗಾದರೂ ನೀವು ಮಿಷಿನ್ ಎಂಬ್ರಾಯ್ಡ್ರಿ ವರ್ಕ್ಗಾದರೂ ನೀವು ಯೂಸ್ ಮಾಡ್ಕೋಬೋದು. ಓಕೆನಾ. ಸೊ ಇಲ್ಲಿ ಸೆಂಟರಲ್ಲಿ ಒಂದು ಲೈನ್ ಹಾಕಿದ್ದೀನಿ. ಅದೇ ಥರನೇ ಈ ಕಡೆ ಇಲ್ಲೇನು ಲೈನ್ ಹಾಕಿದ್ವಲ್ಲ ಅದೇ ಥರನೇ ಈ ಕಡೆನೂ ಲೈನ್ ಹಾಕ್ಕೋಬೇಕು. ನೋಡಿ, ಇಲ್ಲೇನು ಲೈನ್ ಇದೆ ಅದೇ ಥರನೇ ಈ ಕಡೆನೂ ಲೈನ್ ಹಾಕೋಬೇಕು. ಸೊ ಈ ಕಡೆ ಹೆಂಗೆ ಇವಾಗ ಅಳತೆ ತೊಗೊಂಡು ಇಲ್ಲಿಂದ 3/4 ಇಂಚು ಮತ್ತು ಇಲ್ಲಿಂದ ಹೆಂಗೆ ಅಳತೆ ನೀವು ತೊಗೊಂಡಿದ್ರೋ ಅದೇ ಥರನೇ ಈ ಕಡೆನೂ ನೀವು ತೊಗೋಬೇಕು. ಸೊ ಇಲ್ಲಿಂದ ನಾನು 3/4 ಇಂಚು ತೊಗೋತಾ ಇದ್ದೀನಿ. ಓಕೆನಾ. ಸೊ ಇಲ್ಲಿಂದ ಕೆಳಗಡೆ 4.5 ಇಂಚ್ ಇತ್ತು, ನಾನು 4.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಓಕೆನಾ. ನೋಡಿ, ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಸೇಮ್ ಇದೇ ಥರನೇ ಈ ಕಡೆನೂ ಫ್ರೆಂಚ್ ಕರ್ವ್ ಬಿಟ್ಟು ಮಾರ್ಕ್ ಮಾಡಿ. ಇಲ್ಲಿಂದ 1 ಇಂಚು ಬಿಟ್ಟು ಇಲ್ಲಿ
ಫ್ರೆಂಚ್ ಕರ್ವ್ ಇಟ್ಟು ಮಾರ್ಕ್ ಮಾಡಿ ನೋಡಿ, ಕ್ಲೀನಾಗಿ ಬರುತ್ತೆ ರೌಂಡ್ ಶೇಪು. ಓಕೆನಾ? ರೌಂಡ್ ಶೇಪು ನಿಮಗೆ ಕ್ಲೀನಾಗೆ ಬರುತ್ತೆ. ಸೊ ಇದು ಬ್ಯಾಕ್ ಪಾರ್ಟ್ ಆಯಿತು. ನೀವು ಆ್ಯರಿ ವರ್ಕ್ಗಾಗಲಿ ಅಥವಾ ಮಿಷಿನ್ ಎಂಬ್ರಾಯ್ಡ್ರಿಗಾಗಲಿ ಸೊ ಇದೇ ಥರನೇ ಯೂಸ್ ಮಾಡಬೇಕು. ನೆಕ್ಸ್ಟು ಫ್ರಂಟ್ ಪಾರ್ಟು. ನಾನು ಫ್ರಂಟ್ ಪಾರ್ಟ್ನ ಕೆಲವರು ಇಲ್ಲೂ ಹಾಕ್ತಾರೆ, ಇನ್ನು ಕೆಲವರು ಈ ಕಡೆನೂ ಹಾಕ್ತಾರೆ. ಸೊ ನಾನು ಇನ್ನು ಎರಡು ಕಡೆನೂ ಹಾಕೋದಿಲ್ಲ, ನಾನು ಈ ಕಡೆ ಇಲ್ಲಿ ಹಾಕ್ತೀನಿ. ಇಲ್ಲಿಂದ ಸ್ವಲ್ಪ ಒಂದು ಅರ್ಧ ಇಂಚು 1 ಇಂಚು ನಾನು ಗ್ಯಾಪ್ ತಗೊಂಡು ಈ ಕಡೆ ಏನಕ್ಕೆ ಹಾಕೋದು ನೀವು? ಇಲ್ಲಿ ಯಾಕೆ ಹಾಕಲ್ಲ? ಈ ಕಡೆ ಏನಕ್ಕೆ ಹಾಕೋದು ಅಂತ ಅಂದರೆ, ಇವಾಗ ಅಕಸ್ಮಾತ್ ನಾವು ಈ ಕಡೆ ಹಾಕ್ತೀವಿ ಅಂತ ಅಂದರೆ ಇವಾಗ ಒಂಚೂರು ಸೈಜು ವೇರಿಯೇಷನ್ಸ್ ಆಗುತ್ತೆ, ಒಬ್ಬೊಬ್ರದ್ದು ಸೈಜು ವೇರಿಯೇಷನ್ ಆಗುತ್ತೆ. ಸೊ ಆವಾಗ ನಮಗೆ ಇಲ್ಲಿ ಹಾಕೋದ್ರಿಂದ ಏನಾಗುತ್ತೆ, ಇಲ್ಲಿಂದ ಇಲ್ಲಿಗೆ ನಮಗೆ ಇಂಚಸ್ ಅವ್ರು ಏನು ಇದಿರ್ತಾರಲ್ಲ, ಸ್ವಲ್ಪ ದಪ್ಪ ಇರೋರು ಇರ್ತಾರಲ್ಲ, ಸೊ ಅದಕ್ಕೋಸ್ಕರ ಇಲ್ಲಿಂದ ಇಲ್ಲಿಗೆ ನಮಗೆ ಮೆಜರ್ಮೆಂಟು ಕರೆಕ್ಟಾಗಿ ಸಿಗಲ್ಲ, ಇಂಚಸ್ಸು ಕರೆಕ್ಟಾಗಿ ಸಿಗಲ್ಲ, ಬಟ್ಟೆ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ನಾವು. ಸೊ ಅದಕ್ಕೋಸ್ಕರ ಬಟ್ಟೆ ಶಾರ್ಟೇಜ್ ಇದ್ದಾಗ ಆ ಥರ ಮಾಡ್ಕೊಬೋದು. ನೀವು ಬಟ್ಟೆ ಶಾರ್ಟೇಜ್ ಇದ್ದಾಗೂ ಆ ಥರ ಮಾಡ್ಕೊಬೋದು, ಅಥವಾ ಬಟ್ಟೆ ಜಾಸ್ತಿ ಇದ್ರೂ ಸಹ ಈ ಕಡೆನೇ ಮಾಡ್ಕೊಬೋದು, ತೊಂದರೆ ಇಲ್ಲ. ಯಾಕೆಂದರೆ ಸ್ವಲ್ಪ ತುಂಬ ಬಟ್ಟೆ ಕಡಿಮೆ ಇದ್ದಾಗ ಈ ಕಡೆನೇ ಹಾಕಬೇಕಾಗತ್ತೆ. ಇಲ್ಲ, ತೀರಾ ಬಟ್ಟೆ ಕಡಿಮೆ ಇದ್ದಾಗಲೂ ಈ ಕಡೆನೂ ಹಾಕ್ಬೋದು, ಇಲ್ಲ ಇಲ್ಲೂ ಹಾಕ್ಬೋದು, ಏನೂ ಆಗಲ್ಲ. ಓಕೆನಾ? ಸೊ ಈ ಕಡೆ ಏನಕ್ಕೆ ಹಾಕೋದು, ಪರ್ಪಸ್ಲಿ ಏನಕ್ಕೆ ಹಾಕೋದು ಅಂತ ಅಂದರೆ ಸೈಜ್ ನಮಗೆ ಸಿಗಲ್ಲ, ಮೆಜರ್ಮೆಂಟ್ ನಮಗೆ ಕರೆಕ್ಟಾಗಿ ಸಿಗಲ್ಲ. ಇವಾಗ ಒಬ್ರದ್ದು ಬ್ರೆಸ್ಟ್ ಸೈಜ್ ಇವಾಗ 40 ಇರುತ್ತೆ ಅಂತ ಅಂದ್ಕೊಳ್ಳಿ. ಓಕೆನಾ? 40 ಇದ್ದಾಗ ಏನಾಗುತ್ತೆ, ಅದನ್ನು 40ನ 4 ಪಾರ್ಟ್ಸ್ ಆಗಿ ನಾವು ಡಿವೈಡ್ ಮಾಡಬೇಕಾಗುತ್ತೆ. ಸೊ 4 ಪಾರ್ಟ್ಸ್ ಆಗಿ ನಾವು ಡಿವೈಡ್ ಮಾಡಿದ್ರೆ ಏನಾಗುತ್ತೆ, 10 ಇಂಚ್ ಬರುತ್ತೆ. ಸೊ ನಮ್ಗೆ ಇಲ್ಲಿಂದ ಇಲ್ಲಿಗೆ 10 ಇಂಚ್ ಮಾತ್ರ ಸಿಕ್ಕಿದ್ರೆ ಅವಾಗ ಏನಾಗುತ್ತೆ, ಇನ್ನು 2 ಇಂಚಿಗೆ ಎಕ್ಸ್ಟ್ರಾ ಬೇಕಲ್ಲ ನಮಗೆ, ಎಕ್ಸ್ಟ್ರಾ ಇನ್ಲೈನಿಗೆ ಬೇಕಲ್ವಾ. ಸೊ ಅದಕ್ಕೆ ಇನ್ನರ್ ಸೀಮಿಗೆ ಬೇಕಲ್ವ, ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಈ ಕಡೆ ಹಾಕೊಳ್ಳೋದಿಲ್ಲ, ಈ ಕಡೆ ಹಾಕೊತೀವಿ. ನೆಕ್ಸ್ಟು ಫ್ರಂಟ್ ಪಾರ್ಟು. ಸೊ ಇಲ್ಲೇನು ಲೈನ್ ಹಾಕಿದ್ದೀರೋ ಇಲ್ಲಿಂದ ಒಂದು 10 to 11 ಇಂಚಸ್ ಬಿಟ್ಬಿಡಿ. ಓಕೆನಾ? 11 ಇಂಚಸ್ ಬಿಟ್ಟು ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ಕ್ಯಾಶುಯಲಿ ಫ್ರಂಟ್ ಪಾರ್ಟು ಎಂಥವ್ರದ್ದೇ ಆದ್ರೂ 7 to 8 ಇಂಚಸ್ ಬಂದೇ ಬರುತ್ತೆ. ಓಕೆನಾ? ಇವ್ರದ್ದು ಒಂಚೂರು ಕಡಿಮೆ ಇದೆ, ಇವ್ರದ್ದು ಮೋಸ್ಟ್ಲಿ ಒಂದು 6ರಿಂದ 6.5 ಇಂಚ್ ಬರುತ್ತೆ. 6ರಿಂದ 6.5 ಇಂಚ್ ಬರೋದ್ರಿಂದ ನಾವು ಏನೇ ಪಕ್ಷ ಅಂದರೂ ನಾವು 8ರಿಂದ 8.5 ಇಂಚು ನಾವು ಮಾಡಲೇಬೇಕು. ಸೊ ಅವ್ರಿಗೆ ಎಷ್ಟು ಬೇಕೋ, ಟೈಲರ್ಸ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಅವರು ಕಟ್ ಮಾಡ್ಕೊತಾರೆ. ಸ್ಟಿಚ್ ಪರ್ಪಸ್ ಅಂದರೆ ಅವ್ರಿಗೆ ಎಷ್ಟು ಬೇಕೋ ಅವ್ರಿಗೆ ಅಷ್ಟಕ್ಕೆ ಕಟ್ ಮಾಡ್ಕೊತಾರೆ, ಅಳತೆ ಪ್ರಕಾರ ಅವ್ರು ಕಟ್ ಮಾಡ್ಕೊತಾರೆ. ಇವಾಗ ಫ್ರಂಟ್ ಪಾರ್ಟ್ಗೆ ಇಲ್ಲಿಂದ ಇಲ್ಲಿಗೆ ನೆಕ್ಕು ವಿಡ್ತ್ ಬರುತ್ತಲ್ಲ, ಅದಕ್ಕೆ ಹೆಂಗೆ ತೊಗೋಬೇಕು ಅಂದರೆ, ಇಲ್ಲಿ ಮಾಮೂಲಿ ಇಲ್ಲಿ ಏನು ತೊಗೊಂಡಿರ್ತೀರಲ್ವ, ಸೊ ಇಲ್ಲಿ ನಾವು 3/4 ಇಂಚ್ ತೊಗೊಂಡಿದ್ದೀರಲ್ವ, ಅದೇ ಥರನೇ ಇಲ್ಲೂ ಅಷ್ಟೇ 3/4 ಇಂಚ್ ತೊಗೊಂಡು ಬಿಟ್ಕೊಂಡು ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಮೂರು ಕಾಲು ಇಂಚ್ ತೊಗೊಂಡುಬಿಟ್ಟು ಮಾರ್ಕ್ ಮಾಡ್ಕೋಬೇಕು. ಓಕೆನಾ? ಇದು ಫ್ರಂಟ್ ಪಾರ್ಟ್. ಸೊ ಬ್ಯಾಕ್ ಪಾರ್ಟ್ ಆಯಿತು, ಫ್ರಂಟ್ ಪಾರ್ಟು ಆಗಿದೆ. ನೆಕ್ಸ್ಟು ನಾನು ಸ್ಲೀವ್ಸ್ ತೋರಿಸ್ತಾ ಇದ್ದೀನಿ. ಓಕೆನಾ? ಸ್ಲೀವ್ಸು ಹೆಂಗೆ ತೊಗೋಬೇಕು ಅಂತ ಅಂದರೆ, ಇಲ್ಲೇನಿರುತ್ತಲ್ವ ಅದೇ ಥರನೇ ಲೆಂತ್ ತೊಗೊಳ್ಳಿ. ಫಸ್ಟು ಇಷ್ಟು ಇದೆ ಅಂತ ಇಲ್ಲೇನು ಸ್ಟಿಚ್ ಹಾಕಿರ್ತಾರಲ್ಲ ಆರ್ಮೋಲ್ಗೆ, ಅದು ಅಲ್ಲಿಂದ 10 ಇಂಚ್ ಇದೆ ಇವ್ರದ್ದು, ರೆಡಿ 10 ಇಂಚ್ ಇದೆ. ಸೊ ನಾವು 10 ಇಂಚೆ ತೊಗೊತಾ ಇದ್ದೀನಿ. ವಿಡ್ತ್ ಬಂದು 5 ಇಂಚಸ್ ಇದೆ. ಸೊ ನಾವು ಡಿಸೈನ್ನ ಏನಿಲ್ಲ ಅಂದರೂ 6 ಇಂಚು ಇಲ್ಲ 6.5 ಇಂಚಿಗೆ ಹಾಕೋಬೇಕಾಗುತ್ತೆ. ನೆಕ್ಸ್ಟು ಇಲ್ಲಿ ಕೆಲವ್ರು ಏನು ಮಾಡ್ತಾರೆ, ನಮಗೆ ಸ್ಲೀವ್ಸ್ಗೆ ಬಾರ್ಡರ್ ಸಮೇತನೇ ಹಾಕ್ಕೊಡಿ ಅಂತ ಕೆಲವ್ರು ಕೇಳ್ತಾರೆ. ಇನ್ನು ಕೆಲವ್ರು ಏನು ಮಾಡ್ತಾರೆ, ನಮಗೆ ಬಾರ್ಡರ್ ಬೇಡ, ಬಾರ್ಡರ್ ಬಿಟ್ಟು ಹಾಕಿ ಅಂತ ಅಂದ್ಬಿಟ್ಟು ಕೆಲವ್ರು ಕೇಳ್ತಾರೆ. ಸೊ ಈ ಕಸ್ಟಮರ್ ಏನು ಮಾಡಿದ್ದಾರೆ, ನಮಗೆ ಬಾರ್ಡ್ರ್ ಬೇಕು, ಸೊ ನಮಗೆ ಬಾರ್ಡ್ರ್ ಮೇಲೆ ಹಾಕ್ಕೊಡಿ ಅಂತ ಕೇಳಿದ್ದಾರೆ. ಸೊ ನಾನು ಬಾರ್ಡ್ರಿಂದ ಸ್ವಲ್ಪ ಇಲ್ಲೇನು ಫ್ಲವರ್ ಕಾಣಿಸ್ತಾ ಇದೆ ಅಲ್ವಾ, ಸೊ ಅದು ಮಧ್ಯಕ್ಕೆ ನಾನು ಇಲ್ಲ ಅದನ್ನು ಬಿಟ್ಟೆ ನಾನು ಗೆರೆ ಹಾಕ್ಕೊತೀನಿ. ಸೊ ಅದು ಫ್ಲವರ್ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರ ನಾನು ಅದನ್ನು ಬಿಟ್ಟೆ ಅದು ಲೈನ್ ಹಾಕ್ಕೊತೀನಿ. ಓಕೆನಾ? ಅಲ್ಲಿಂದ ನಾನು 10 ಇಂಚು ತೊಗೊತೀನಿ. 10 ಇಂಚ್ ತೊಗೊಂಡು
ನಿಮಗೆ ಇಲ್ಲಿ ಒಂದು ಲೈನ್ ಬರುತ್ತೆ, ಇದ್ರೊಳಗಡೆ ನಿಮಗೆ ಸ್ಲೀವ್ ಬರುತ್ತೆ. ಓಕೆನಾ, ನಿಮಗೆ ಇದ್ರೊಳಗಡೆ ಸ್ಲೀವ್ ಬರುತ್ತೆ. ಸೊ ಇದಾದಮೇಲೆ ಈ ಕಡೆ ಸ್ವಲ್ಪ 1/2 ಇಂಚು, ಈ ಕಡೆ 1/2 ಇಂಚು ಮತ್ತು ಈ ಕಡೆ ಒಂದು 1/2 ಇಂಚು ಬಿಟ್ಟು ಇಲ್ಲಿ 14 ಇಂಚಸ್ ಇದೆ. ಸೊ 14 ಇಂಚಸ್ ಡಿವೈಡೆಡ್ ಬೈ 2 ಅಂದರೆ 7 ಇಂಚಸ್ಸು. ಸೊ 7 ಇಂಚಸ್ಗೆ ಮಾರ್ಕ್ ಮಾಡಿ, ಇದು ಸೆಂಟರ್ ಲೈನು. ಸೊ ಇಲ್ಲಿಂದ ನೀವು ಬುಟ್ಟ ಶುರು ಮಾಡಬೇಕು. ಬುಟ್ಟ ಇದ್ದರೆ ಬುಟ್ಟ ಶುರು ಮಾಡಬೇಕು ಸೆಂಟರಿಂದ. ಇಲ್ಲ ಅಂದರೆ ನಿಮಗೆ ಬರೀ ಲೈನ್ ಡಿಸೈನ್ ಇತ್ತು ಅಂತ ಅಂದರೆ ಈ ಕಡೆಗೂ ಮತ್ತು ಈ ಕಡೆಗೂ ನೀವು 6.5 ಇಂಚನ್ನ ನೀವು ಡಿವೈಡ್ ಮಾಡ್ಕೊಬೇಕು. ಓಕೆನಾ, 6 ಇಂಚು ಇಲ್ಲ 6.5 ಇಂಚು. ನಮಗೆ 6 ಇಂಚ್ ಬೇಕು ಅಂದರೆ 6 ಇಂಚಿಗೆ ಮಾಡ್ಕೊಬೋದು, ಇಲ್ಲ 6.5 ಬೇಕು ಅಂದರೆ 6.5ಗೆ ನಾವು ಇಂಚಸ್ಗೆ ಡಿವೈಡ್ ಮಾಡಿಕೊಂಡು ಎಲ್ಲಿಂದ ಎಲ್ಲಿವರೆಗೂ ಬರುತ್ತೆ ಅಂತ ನೋಡಿಕೊಂಡು ನಾವು ಸ್ಲೀವ್ಸ್ನ ಮಾರ್ಕ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ಬಂದು ಈ ಕಡೆನೂ ಅದೇ ಥರನೇ ಬರುತ್ತೆ. ಸೊ ಸೇಮ್ ಇವಾಗ ಹೆಂಗೆ ಅಲ್ಲಿ ಮಾರ್ಕ್ ಮಾಡಿದ್ರಿ ಅಲ್ವಾ, ಈ ಕಡೆ ಸ್ಲೀವ್ಸ್ ಹೆಂಗೆ ಮಾರ್ಕ್ ಮಾಡಿದ್ರು ಈ ಕಡೆನೂ ಅದೇ ಥರನೇ ಮಾರ್ಕ್ ಮಾಡಬೇಕು. ಓಕೆನಾ, ಇದು ಸೆಂಟರ್ ಲೈನ್ ಅಂದರೆ ಬಟ್ಟೆದು ಸೆಂಟರ್ ಲೈನ್. ಸೊ ಇಲ್ಲಿಂದ ನಾನು ಈ ಲೈನ್ ಅಂದರೆ ಇದೇನು ಫ್ಲವರ್ ಇದೆ ಅಲ್ವಾ, ಈ ಲೈನ್ನ ಬಿಟ್ಬಿಡ್ತೀನಿ ಮುಂದಕ್ಕೆ. ಸೊ ಬಿಟ್ಟು ನಾನು ತೊಗೊತೀನಿ. ಸೊ ಅಲ್ಲೆಷ್ಟು ನಾನು 14 ಇಂಚಸ್ ತೊಗೊಂಡಿದ್ದೆ, ಆ ಕಡೆ ಒಂದು 1/2 ಇಂಚು, ಈ ಕಡೆ ಒಂದು 1/2 ಇಂಚು ಬಿಟ್ಟು 14 ಇಂಚಸ್ಗೆ ತೊಗೊಂಡು ಅಂದರೆ 7 ಇಂಚಸ್ಗೆ ತೊಗೊಂಡು ಒಂದು ಸೆಂಟರ್ ಲೈನ್ನ ಮಾಡ್ಕೊಳ್ಳಿ. ಸೊ ಇದು ನೀವು ಆ್ಯರಿ ವರ್ಕ್ ಆಗಲಿ ಅಥವಾ ಹ್ಯಾಂಡ್ ವರ್ಕ್, ಮೀನ್ಸ್ ಆ್ಯರಿ ವರ್ಕ್ ಅಂದರೆ ಹ್ಯಾಂಡ್ ವರ್ಕ್ ಆಗಲಿ ಅಥವಾ ಮಿಷಿನ್ ಎಂಬ್ರಾಯ್ಡ್ರಿ ಆಗಲಿ, ಇದೆಲ್ಲ ಸೇಮ್ ಮೆಜರ್ಮೆಂಟ್ಸೇ ನಿಮಗೆ ಬರುತ್ತೆ. ಸೊ ಇದು ಸ್ಲೀವ್ಸ್ ಆಗಿದೆ. ಇವಾಗ ಫ್ರಂಟ್ ಪಾರ್ಟು ಆಗಿದೆ ನೋಡಿ, ಫ್ರಂಟ್ ಪಾರ್ಟು ಆಗಿದೆ. ನೆಕ್ಸ್ಟು ಇಲ್ಲಿ ಬ್ಯಾಕ್ ಪಾರ್ಟು ಆಗಿದೆ. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಈಸಿ ಆಗುತ್ತೆ. ಆಮೇಲೆ ಜೊತೆಗೆ ಒಂದೇ ಸತಿ ಮಾರ್ಕಿಂಗ್ನ ನೀವು ಮಾಡ್ಕೊಳ್ಳೋದ್ರಿಂದ ಪದೇ ಪದೇ ಮಾರ್ಕಿಂಗ್ನ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಯಾಕೆಂದರೆ ನಾನು ಮುಂಚೆನೇ ಏನು ಮಾಡ್ತಿದ್ದೆ, ಫಸ್ಟು ಬ್ಯಾಕ್ ಪಾರ್ಟ್ ಅಂದರೆ ಬರೀ ಬ್ಯಾಕ್ ಪಾರ್ಟ್ ಮಾತ್ರ ನಾನು ಮಾರ್ಕ್ ಮಾಡ್ಕೊತಿದ್ದೆ. ನೆಕ್ಸ್ಟು ಫ್ರಂಟ್ ಪಾರ್ಟಿಗೆ ಮಾರ್ಕ್ ಮಾಡ್ಕೊತಿದ್ದೆ. ಇದೇ ಒಂದು ಸತಿ ಸ್ಲೀವೇ ಒಂದು ಸತಿ ಮಾಡ್ಕೊಬೇಕಾದ್ರೆ ಏನಾಗುತ್ತೆ, ತುಂಬ ಟೈಮ್ ತೊಗೊಳುತ್ತೆ. ಏನಿಲ್ಲ ಅಂತ ಅಂದರು ಇವಾಗ ಬ್ಯಾಕ್ ಪಾರ್ಟ್ ಮುಗಿಸಿದ ತಕ್ಷಣ ಇಲ್ಲಿ ಫ್ರಂಟ್ ಪಾರ್ಟ್ಗೆ ಯೋಚನೆ ಮಾಡ್ಕೊಬೇಕು, ಆ ಥರ ಎಲ್ಲ ಆಗುತ್ತೆ. ಸೊ ಅದಕ್ಕೆ ಅದೆಲ್ಲ ಅವಶ್ಯಕತೆನೇ ಇರೋದಿಲ್ಲ. ಸೊ ಇಲ್ಲಿ ಏನಿರುತ್ತೋ ಬ್ಯಾಕ್ ಪಾರ್ಟು, ಫ್ರಂಟ್ ಪಾರ್ಟು ಮತ್ತು ಸ್ಲೀವ್ಸ್ ಎಲ್ಲನೂ ಒಂದೇ ಸತಿನೇ ನೀವು ಮಾರ್ಕ್ ಮಾಡಿಕೊಂಡು ನೀವು ಕೆಲಸನ ಮಾಡ್ಕೊಬೋದು. ಯಾಕೆ ಅಂತ ಅಂದರೆ ಸೊ ಟೈಮ್ ಸೇವ್ ಆಗುತ್ತೆ, ಜೊತೆಗೆ ಬೇಗ ಕೆಲಸ ಮುಗಿಯುತ್ತೆ. ನೆಕ್ಸ್ಟು ಮಾರ್ಕಿಂಗ್ ಮಾಡ್ಕೊಬೇಕು ಅನ್ನೋದು ತಲೆನೋವು ಇರೋಲ್ಲ. ಇದು ಬ್ಯಾಕ್ ಪಾರ್ಟ್ ಆಗ್ತಾಯಿದೆ, ನೆಕ್ಸ್ಟು ನನಗೆ ಫ್ರಂಟ್ ಪಾರ್ಟಿಗೆ ನಾನು ಏನು ಮಾಡಬೇಕು, ಮಾರ್ಕಿಂಗ್ ಮಾಡ್ಕೊಬೇಕು, ಅಥವಾ ಫ್ರಂಟ್ ಪಾರ್ಟ್ ಆಗಿದೆ ನಾನು ನೆಕ್ಸ್ಟು ಸ್ಲೀವ್ಗೆ ನಾನು ಮಾರ್ಕಿಂಗ್ ಮಾಡ್ಕೊಬೇಕು ಅನ್ನೋದು ತಲೆನೋವು ಇರೋದಿಲ್ಲ. ಸೊ ಎಲ್ಲನೂ ಒಂದೇ ಥರ ಒಂದೇ ಸತಿಗೆ ನೀವು ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಸೊ ಟೈಮು ಸೇವ್ ಆಗುತ್ತೆ, ಕೆಲಸನೂ ಬೇಗ ಮುಗಿಯುತ್ತೆ. ಓಕೆನಾ. ಸೊ ಇವತ್ತಿನ ವೀಡಿಯೋಸ್ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ SL ಕ್ರಿಯೇಷನ್ಸ್ ಅಂತ ಯೂಟ್ಯೂಬಲ್ಲಿದೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ವೀಡಿಯೋಸು ನಿಮಗೆ ಅಪ್ಲೋಡ್ ಆಗುತ್ತೆ. ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್.